बीजापुर में माइक्रो फाइनेंस वालों के जुल्म की वजह से एक व्यक्ति ने की आत्महत्या। बीजापुर शहर के वार्ड नंबर 16 में रहने वाले सुनील सिंद्रे नामी 25 वर्षीय युवक ने माइक्रो फाइनेंस वालों के जुल्म से इंडस्ट्रियल एरिया में रहे एक बोगी में कूदकर आत्महत्या कर ली। बताया जा रहा है कि माइक्रो फाइनेंस वाले पैसे लेने के लिए घर में आके 11 बजे तक भी बैठते थे। माइक्रो फाइनेंस वालों की वजह से सुनील की इज्जत जा रही थी क्योंकि वो घर में आके बैठते थे। इसी के चलते हमारे माध्यम से सुनील के माता पिता भाई और मोहल्ले के लोगों ने बात करते हुए संघ वालों पर अपना आक्रोश जताते हुए प्रशासन से न्याय मांगते हुए अपनी गुहार लगाई। माइक्रो फाइनेंस वाले यानी L&T, SKS, भरत, धर्मस्थल, अवंती जैसे माइक्रो फाइनेंस इस आत्महत्या के कारण है, कहा सुनील के घर वालों ने। घटनास्थल पर APMC पुलिस पहुंचकर मामले की जांच कर रही है। ये घटना APMC पुलिस थाने में दर्ज है। अक्सर देखा जा रहा है कि माइक्रो फाइनेंस वालों के अत्याचार बढ़ रहा है। राज्य सरकार रोक लगाने के बावजूद भी माइक्रो फाइनेंस वालों के घर में आके बैठना, गलत बातें करना, उन पर जुल्म ज़्यादती ज़्यादा हो रही है। तो मोहल्ले वालों का कहना है कि सुनील को इंसाफ मिले और इन माइक्रो फाइनेंस वालों पर सख्त से सख्त कार्रवाई हो। आइए देखते हैं इन पर कार्रवाई होती है या नहीं। ऐसे ही और अपडेट्स के लिए बने रहिएगा आपका अपना R1 न्यूज़ बीजापुर। ಹತ್ತು ನನ್ನ ಮಗನಿಗೆ ಒಂದು ಈಗ 10-15 ವರ್ಷ ಆಯ್ತು ರೀ. ನನ್ನ ಮಗನಿಗೆ ಭಾಳ ಸಂಘನವರು ಮತ್ತು ಇವರು ಮತ್ತು ಗಾಡಿ ಕಂತನವರು ಮನೆ ಕಂತನವರು ನನ್ನ ಮಗನಿಗೆ ಭಾಳ ಏನು ತ್ರಾಸ ಮಾಡ್ಯಾರ ಸರ್. ದಯವಿಟ್ಟು ನೀವು ಮೀಡಿಯಾದವರು ನಮ್ಮ ದಯವಿಟ್ಟು ನನಗೆ ಒಂದು ಇದು ಕೊಡ್ರಿ, ಅಪ್ನಿ ಕೊಡ್ರಿ. ನನ್ನ ಮಗನ ಹೋಯ್ತು, ನನ್ನ ಬಂಗಾರ ಹೋಗ್ಯದ. ನನ್ನ ಮಗನಿಗೆ ಸಂಘನವರು ಮತ್ತು ಇವ್ರು ಎಲ್ಲ ನಾನು ಪರ್ಸೆ ಮಾಡ್ಯಾರ. ಆಮೇಲೆ ಮನೆ ಏನು ಲೋನ್ ತಂದೆ ಮತ್ತು ಅವರು ನಮ್ಮ ತ್ರಾಸ ಮಾಡತ್ತಾರ ಭಾಳ. ನನ್ನ ಮಗ ಈ ಟ್ಯಾಪ್ ಮಾಡ್ಕೊಳ್ತಾನೆ ಸರ್. ನನ್ನ ಮಗ ಇವತ್ತು ಬರ್ತದೆ ನಾನಿದೆ ನನ್ನ ಮಗನ ಬರಲಿಲ್ಲ. ನನ್ನ ಮಗ ಈಗ ಅದ. ಇವತ್ತು ನಾ ಅಲ್ಲಿ ಇದಕ್ಕೆ ಸ್ಟೇಷನ್ಗೆ ಹೋಗಿದ್ದೀನಿ ಸರ್. ನಾನು ಸ್ಟೇಷನ್ ನನ್ನ ಮಗ ಸಿಗಲಿ ಸರ್, ದಯವಿಟ್ಟು ನಾ ಅಂದೆ. ಸಂಘದವ್ರು ಏನಂತಾರೆ? ಸಂಘನವ್ರು ಬರೀ ಬರೀ ಏನು ಪ್ರೆಸ್ ಭಾಳ ಮಾಡ್ಯಾರ ಅವ್ರು ಪ್ರೆಷರ್. ಹಾಂ ಭಾಳ ಸರ್. ಎಲ್ಲ ಇದು ಮಳೆ ಸಂಘನವರು ಮತ್ತು 4-5 ಸಂಘ ಅದಾವ್ರಿ. ಮತ್ತು ಮನೆ ಗೊತ್ತೇನ್ರಿ ಸಂಘದ ನಮ್ಮ ಹುಡುಗರು ಬಲ್ಲಿ ಓದ್ತಾ ಸರ್. ನಾವು ಅನ್ಎಂಪ್ಲಾಯ್ಮೆಂಟ್ ಮತ್ತು ದಯವಿಟ್ಟು ಸರ್ ಹೋಗಿ ಎಷ್ಟು ದಿವಸ ಆಗಿತ್ತು ರೀ? ಇವ ನೋಡಿ ಪ್ರಸ್ತುತ ರಾತ್ರಿ 9 ಹೋಗ್ಯಾನ್ರಿ ರಾತ್ರಿ ರೀ. ಹಾಂ ಗುರುವಾರ ದಿವಸ ರಾತ್ರಿ ನನ್ನ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಟ್ಯಾಪ್ ಸರ್. ನಾ ಮಾಡಿ ನೀವು ದಯವಿಟ್ಟು ಸರ್ ನನ್ನ ಮಗನ ಟ್ಯಾಪ್ ನಮ್ಮ ನ್ಯಾಯ ಕೊಡ್ರಿ ಸರ್ ದಯವಿಟ್ಟು. ಕಂಪ್ಲೇಂಟ್ ಬರ್ಸಿರಿ? ಹಾಂ ಸರ್. ಇವತ್ತು ಮುಂಜಾನೆ ಸರ್ ನಾನು ಹೋಗಿ ಸರ್ ಕಂಪ್ಲೇಂಟ್ ಮಾಡ್ತೀನಿ ಸರ್. ನಾನು ಮುಂಜಾನೆ ಸರ್ ಇನ್ನೊಂದು ಸರ್ ನಾನು ಸಂಘದ್ದು ಒಂದು ಗಾಡಿದು ನನ್ನ ಮಗ ಭಾಳ ತಡಿ ಹಿಡ್ಕೊಂಡು ಸರ್ ನನ್ನ ಮಗ ಇವತ್ತು ಜೀವ ಕೊಟ್ಟೆ ಸರ್. ದಯವಿಟ್ಟು ನನಗೆ ಒಂದಿಟ್ಟು ಅಪ್ಪನೇ ಕೊಡಿ ತಂದೆ ತಾಯಿಗೆ. ಜೀವ ಹೋಗಿದ್ದು ಇದ್ರದ್ದು ಹೊಣೆಗಾರ ಯಾರು ಸರ್? ನನ್ನ ಮಗ ಏನು ಮಾಡ್ಕೊಂಡ ಸರ್? ಏನು ಇಲ್ಲ ಸರ್, ನನಗೆ ಗೊತ್ತು ಸರ್. ನನ್ನ ಮಗನ ಏನಂದ್ರೆ ಸಂಘದವ್ರು ಪ್ರೆಷರ್ ಹಾಕಿದ ಸಲುವಾಗಿ ಸುಸೈಡ್ ಮಾಡಿ. ಹಾಂ ಅದು ಸರ್ ಅದೊಂದು. ಮತ್ತು ಈ ಮನೆ ಸಾದವ್ರು ಅವರು ಭಾಳ ತ್ರಾಸ ಮಾಡತ್ತಾರ ನನಗೆ. ಯಾರು? ಮನೆ ಮಾಲಕರು? ಮನೆ ಸಾಲದವ್ರು. ಈಗ ಮನೆ ಲೋನ ನಮ್ಮ ಮನೆ ಸಾಲ ಇಟ್ಟಿರಿ, ಅವರು ನಿಮಗೆ ಭಾಳ ತೊಂದರೆ ಕೊಡಕ್ಕೆ. ಹಾಂ ಅವ್ರು ಇರ್ತಾರೆ ಸರ್. ನಮ್ಗೆ ಭಾಳ ಪರ್ಸೆ ಮಾಡ್ಯಾರ. ನನ್ನ ಮಗ ಸರ ನನ್ನ ಮಗ ದೂಜ ಬರಾವ ನೆನೆ ಎಲ್ಲಿ ಗುರುವಾದ್ನು ಸರ್. ನನ್ನ ಮಗ ನನಗೆ ಈ ಟೈಪ್ ಮಾಡ್ಯಾನ. ನಾನು ಸರ್ ನನ್ನ ಮಗ ಅಮ್ಮಣ್ಣ ಸೊಪ್ಪು ಸಿಂದ್ರಿ. ನಿಮಗೇನಾಗಬೇಕು? ನನ್ನ ಮಗ ಸಣ್ಣ ಮಗ ಅವನ ಸಣ್ಣ ಮಗ ಆ ಸಂಘನಾಗ ಕಿರಿಕಿರಿ ಹಚ್ಚವನೇ ಅವಾಗ ತೊಂಬತ್ತಿನ ಟಾರ್ಚರ್ ಮಾಡಿ ಅವಾಗಿದ್ದೆ ಮನೆಗೆ ಹೋಗ್ಯಾನ ನೋಡ್ರಿ. ಗುರುವಾರ ದಿನ ಸಂಘನ್ಯಾವ್ರಿ ಮನೆಗೆ ಬಂದೇನ್ರಿ. ಯಾವಾಗ ಬಂದಿದ್ರು? ಗುರುವಾರ ದಿನ. ಹಂಗೇನು ಒಂದು 4 ಸಂಘ ಅದಾವ್ರಿ. ಅವ್ರು ಸಂಘಿನವ್ರು ಬಂದು ಫೋನ್ ಹಚ್ಚೋದು, ಅವ್ರಿಗೆ ಟಾರ್ಚರ್ ಕೊಡೋದು, ನೀ ಎಲ್ಲದಿ ಬಾ ತಂದು ಹೋದ್ರಿ.
ಮತ್ತು ಸಂಘ ತುಂಬಲಿಲ್ಲ ಅಂದ್ರೆ ರಾತ್ರಿ 11 ತನಕ ಕುಂದಿರ್ತಾರೆ ರೀ ಮನ್ಯಾಗ ಕೂತು ನೀ ರೊಕ್ಕ ಕೊಡೇಬೇಕು, ನೀ ಕೊಡ್ಲಿಕ್ಕಂದ್ರೆ ನಾ ಮನೆ ಬಿಟ್ಟು ಹೋಗಂಗಿಲ್ಲ ಅಂದ್ರೆ ಮಂದ್ಯಾಗ ಒಂದು ಸ್ವಲ್ಪ 4 ಮಂದಿಗೆ ಇಜ್ಜತ್ ಖರಾಬ್ ಮಾಡೋವಂಥ ಕೆಲಸ ಮಾಡ್ಯಾರ್ರಿ. ಅದ್ರ ಸಂಬಂಧ ಆ ಹುಡುಗ ಒಂದು ಸ್ವಲ್ಪ ಮಂದ್ಯಾಗೆಲ್ಲ ಅಸಹ್ಯ ಮಾಡಿದ ಸಂಬಂಧ 4 ದಿನ ಆಯ್ತು ಮನೆ ಬಿಟ್ಟು ಹೋದವ. ಈಗ ನೋಡಿದ್ರೆ ಇಲ್ಲಿ ಬಂದು ಇದು ಮಾಡ್ಕೊಂಡಾನ್ರಿ ಸರ್. ಇದು ಸಂಗಿನವರು ಬರೀ ಮನೆಗೆ ಬರ್ತಿದ್ವು ಅಥವಾ ಮನೆಗೆ ಬಂದು ಟಾರ್ಚರ್ ಮಾಡ್ತಾರೆ ಸರ್. ಮನೆ ಮುಂದೆ ಬಂದು ಕೂತ್ರ ಒಟ್ಟು ಹೊರಗೆ ಹೋಗಂಗಿಲ್ಲ ರೀ, ಒಟ್ಟು ಎಲ್ಲಿ ಹೊರಗೆ ಹೋಗಂಗಿಲ್ಲ ರೀ. ಅವ್ರಿಗೆ ಕೆಲ್ಸಕ್ಕೂ ಹೋಗಕ್ಕೆ ಬಿಡಂಗಿಲ್ಲ ರೀ, ಏನೂ ಮಾಡಕ್ಕೆ ಬಿಡಲ್ಲ ರೀ.